ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಸಿಟಿ ತ್ಯಾಜ್ಯ ನೀರು ಭೀಮೆಯ ಪಾಲು. ಭೀಮಾ ನದಿ ಸೇರುತ್ತಿರುವ ತ್ಯಾಜ್ಯ ತಡೆಗೆ ಉಮೇಶ್ ಮುದ್ನಾಳ್ ಆಗ್ರಹ. ಯಾದಗಿರಿ ನಗರದ ಹೊರವಲಯದ ಹಳ್ಳಕ್ಕೆ ಯಾದಗಿರಿ ಸಿಟಿಯ ತ್ಯಾಜ್ಯ ನೀರು ಸೇರ್ತಾ ಇದೆ. ತ್ಯಾಜ್ಯ ನೀರು ಹಳ್ಳದ ಮೂಲಕ ಭೀಮಾ ನದಿಗೆ ಬಿಡಲಾಗುತ್ತೆ. ಇದರಿಂದ ಹಳ್ಳದಲ್ಲಿ ನೊರೆ ಏಳ್ತಾ ಇದೆ. ನೊರೆ ತಡೆಗಟ್ಟುವಂತಹ ಕಟ್ಟುನಿಟ್ಟಿನ ಕ್ರಮಕ್ಕೆ ಜಿಲ್ಲಾಡಳಿತ ಮುಂದಾಗ್ತಾ ಇಲ್ಲ. ಇದರಿಂದ ಜಿಲ್ಲೆಯ ಜನ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ಇದರಿಂದ ಹಳ್ಳಕ್ಕೆ ಬಿಡುವ ತ್ಯಾಜ್ಯ ನೀರು ತಡೆಗಟ್ಟುವಂತೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಆಗ್ರಹಿಸಿದ್ದಾರೆ. ಪ್ರತಿ ಬಾರಿ ಮಳೆಗಾಲ ಬಂದಾಗಲೂ ಭೀಮೆಯ ಹಳ್ಳದಲ್ಲಿ ಅಪಾರ ಪ್ರಮಾಣದ ಬುರಗು ಬರುತ್ತೆ. ಇದೇ ರಸ್ತೆಯಲ್ಲಿಯೇ ನಿತ್ಯವೂ ಡಿಸಿ ಆದಿಯಾಗಿ ಜಿಲ್ಲಾ ಮಟ್ಟದ ಅಧಿಕಾರಿ, ಶಾಸಕರು, ಸಚಿವರು ಎಲ್ಲರೂ ಕೂಡ ಓಡಾಡ್ತಾರೆ. ಆದರೆ ಯಾವೊಬ್ಬ ಅಧಿಕಾರಿಯೂ ಇದಕ್ಕೆ ತಡೆಯುವಂತಹ ಕೆಲಸವಾಗ್ತಾ ಇಲ್ಲ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ತು ಹಳ್ಳಕ್ಕೆ ಸೇರುತ್ತಿರುವ ನೀರು ತಡೆಗಟ್ಟಬೇಕು. ಇದರಿಂದ ಉಕ್ಕುತ್ತಿರುವ ಬುರಗಿನಿಂದ ಅನಾರೋಗ್ಯಕ್ಕೆ ಜನ ತುತ್ತಾಗ್ತಾ ಇದ್ದಾರೆ. ಇಲ್ಲದಿದ್ರೆ ಮುಂದಿನ ದಿನದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.